ಅಮ್ಮೋರೆ ಅಮ್ಮೋರೆ. ಅರೆ ಏನ್ ರಮಯ್ಯ? ನಿಮ್ ತಂದೆಯವರು ಈ ಪಾತ್ರೆ ಸಾಮಾನೆಲ್ಲ ನಿಮ್ ಕೊಡು ಅಂತ ಕಳ್ಸವ್ರಮ್ಮ. ಎಲ್ಲ ಪಾತ್ರೆಗಳಲ್ಲೂ ನಿಮ್ ಹೆಸರಿದೆಯಮ್ಮ. ಇದನ್ನೆಲ್ಲ ವಾಪಸ್ ತಗೊಂಡು ಹೋಗು. ಯಾಕಮ್ಮ? ಇಷ್ಟು ವರ್ಷಗಳ ಕಾಲ ಈ ಮನೇಲಿ ಇದ್ ನನ್ ವಸ್ತು, ಇದ್ ನನ್ ಪಾತ್ರೆ ಅಂತ ಅಣ್ಣ ತಮ್ಮಂದ್ರಲ್ಲಿ ಯಾವುದೇ ತರಹದ ಭೇದ ಭಾವ ಇರ್ಲಿಲ್ಲ. ಈಗ ನಾನು ಈ ಮನೆಗ್ ಬಂದ್ ಕೂಡ್ಲೆ ಇದ್ ನನ್ ವಸ್ತು, ಇದ್ ನನ್ ಪಾತ್ರೆ ಅಂತ ಹೇಳೋದು ಯಾವ ಸೀಮೆ ನ್ಯಾಯ? ರಾಮ ಲಕ್ಷ್ಮಣರಾಗಿ ಊರಿಗೆ ಮಾದರಿಯಾಗಿರೋ ಈ ಸಂಸಾರದಲ್ಲಿ ನಾನ್ ಒಂದಾಗಿದ್ದೀನಿ ಅಂತ ತುಂಬಾ ಸಂತೋಷ ಪಡ್ತಾ ಇದ್ದೀನಿ. ಈ ಪಾತ್ರೆ ಸಾಮಾನೆಲ್ಲ ಮನೇಲಿಟ್ಟು ದಯವಿಟ್ಟು ನಾನ್ ಬೇರೆ ಮಾಡ್ಬೇಡಿ. ಈ ಮನೆ ಸೊಸೆಯಾಗಿ ನಾನ್ ಕರೆಯೋಕೊಂದ್ ಹೆಸರು ಬೇಕೇ ವಿನಃ ಆ ಹೆಸರು ನಂದಾಗಿ ಬೇರೆ ಯಾವ ವಸ್ತು ಮೇಲೆ ಇರಕ್ಕೂ ನನಗಿಷ್ಟ ಇಲ್ಲ. ದಯವಿಟ್ಟು ಈ ಸಾಮಾನೆಲ್ಲ ವಾಪಸ್ ತಗೊಂಡು ಹೋಗು. ಹೋಗು ರಾಮಯ್ಯ. ಅಣ್ಣನ್ಗೆ ಎಲ್ಲಡಿಕೆ ತಂದ್ಬಿಡ್ತೀನಿ. ಆಯ್ತು. ಇಂಥ ಊಟ ಮಾಡಿ ಬಹಳ ದಿವಸ ಆಗಿತ್ತು. ಹೌದಣ್ಣ. ಅಣ್ಣ ರಸಂ ಒಂಥರ ಸೂಪರ್. ನೀವು ತಿಂದು ನೋಡ್ರ? ಇಲ್ಲ, 2 ಚಮ್ ಹಾಗೆ ಕುಡಿದು ಬಿಟ್ಟೆ. ಬಹಳ ಚೆನ್ನಾಗಿತ್ತಮ್ಮ. ಹೌದು, ಸಾಂಬಾರ್ಗೆ ಪುಡಿ ಹಾಕಿದ್ಯೋ ಅಥವಾ ರುಬ್ ಹಾಕಿ ಮಾಡಿದ್ಯೋ? ರುಬ್ಬೆ ಹಾಕಿದ್ದೆ. ಅದಕ್ಕೆ ಎಷ್ಟು ಚೆನ್ನಾಗಿದ್ದು. ನಾ ಹೇಳಿಲ್ವೇನೋ ರುಬ್ ಹಾಕಿ ಮಾಡಿದ್ರೆ ಅದ್ರ ಮಜಾನೇ ಬೇರೆ ಅಂತ. ಹೌದಣ್ಣ. ಅನ್ನದಾತೆ ಸುಖಿ ಭವ. ಒಂದ್ ನಿಮಿಷ ಈಗಾಕಿ. ನೀವೇನ್ ಹೇಳಿಲ್ಲ? ನೀವು ಮಾಡಿದ ಮಾವಿನಕಾಯಿ ಗೊಜ್ಜು ಸೂಪರ್. ಅಮ್ಮಮ್ಮ, ಎಲೆ ಅಡಿಕೆ, ಹಣ್ಣು ಬೇಡ. ಅಮ್ಮ, ಇಂಥ ಒಳ್ಳೆ ಗುಣ ಇರೋ ನಿನ್ನ ನಾನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ. ಏನ್ ಹೇಳ್ತಾ ಇದ್ದೀರಾ ನೀವು? ಮದುವೆ ಮನೇಲಿ ನೀನು ನಿಮ್ ತಂದೆ ಒಂಟಿಯಾಗಿ ಮಾತಾಡುವಾಗ ನಾ ಕೇಳಿಸ್ಕೊಂಡೆ. ಎಲ್ಲಿ ನನ್ನ ಸಂಸಾರನ ಒಡೆದಾಕ್ಬಿಡ್ತೀವ ಅಂತ ಹೆದರ್ಬಿಟ್ಟಿದ್ದೆ. ಆದ್ರೆ ಪಾತ್ರೆಯಲ್ಲಿ ಭೇದ ಭಾವ ತೋರಿಸ್ಬಾರ್ದು ಅಂತ ನೀನು ಹೇಳಿದಾಗ ಈ ಮನೆಗೆ ನೀನೇ ಸರಿಯಾದ ಸೊಸೆ ಅಂತ ಅನ್ಕೊಂಡೆ. ನಮ್ಮಪ್ಪ ನನ್ನ ತುಂಬಾ ಮುದ್ದಾಗಿ ಸಾಕ್ಬಿಟ್ರು. ಹೋದ್ ಮನೇಲಿ ತನ್ನ ಮಗಳು ಜೀವ ಸವಿಬಾರ್ದು ಅನ್ನೋ ಆಸೆಲಿ ಗಂಡನ ಬೇರೆ ಕರ್ಕೊಂಡ್ ಬಾ ಅಂತ ಹೇಳಿದ್ರು. ಆ ಸಮಯದಲ್ಲಿ ಹೆತ್ತವ್ರನ್ನ ತೃಪ್ತಿ ಪಡಿಸ್ಬೇಕಾದ್ದು ಮಗಳ ಕರ್ತವ್ಯ ಅಂತ ಹೇಳಿ ಆಯ್ತು ಅಂತ ಒಪ್ಕೊಂಡೆ. ನಿಜ ಹೇಳ್ಬೇಕು ಅಂದ್ರೆ ಬಾವ, ಈ ಮನೆ ಸೊಸೆಯಾಗಿ ಬರೋಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ಯಾಕೆ ಅಂದ್ರೆ ನಾನ್ ಮಾಡಿದ ಅಡಿಗೆಯಲ್ಲಿ ಒಂದ್ ಸ್ವಲ್ಪ ಕೂಡ ಉಪ್ಪಿರ್ಲಿಲ್ಲ. ಆದ್ರೂ ಹೊಸದಾಗಿ ಬಂದ್ ಹೆಣ್ಮಗಳ ಮನಸ್ಸು ನೋಯಿಸ್ಬಾರ್ದು ಅಂತ ಹೇಳಿ ಸಾಂಬಾರ್ ಚೆನ್ನಾಗಿದೆ, ರಸಂ ಸೂಪರು ಅಂತ ಹೇಳಿ ಹೊಗಳಿದ್ರು. ಈ ಹೊಗಳಿಕೆ ಕೇಳೋ ಭಾಗ್ಯ ಬೇರೆ ಯಾರಿಗೆ ಸಿಗುತ್ತವ? ಯಾಕಮ್ಮ, ಎಲ್ಲ ಚೆನ್ನಾಗೇ ಇತ್ತಲ್ಲ. ಅದೇ ಊಟ ತಾನೇ ನಾನು ಮಾಡಿದ್ದು. ನನಗ್ ಗೊತ್ತಿಲ್ವಾ? ನೀವಾದ್ರೂ ಪರವಾಗಿಲ್ಲ, ಬಾಯಿ ಮಾತಾಗಿ ಹೊಗಳಿದ್ರಿ. ಆದ್ರೆ ನಿಮ್ ಎರಡನೇ ತಮ್ಮ ಎಲ್ರಿಗಿಂತ ಒಂದ್ ಹೆಜ್ಜೆ ಮುಂದೆ ಹೋಗಿ ಮಾವಿನಕಾಯಿ ಗೊಜ್ಜು ಸೂಪರ್ ಅಂದ್ಬಿಟ್ರು. ಅದಕ್ಕೇನಾಯ್ತಮ್ಮ? ನಾನಿವತ್ತು ಗೊಜ್ಜೆ ಮಾಡಿರಲಿಲ್ಲ ಬಾಬಾ. ಏನ್ ಮಾಡೋದು ಇವಾಗ? ಒಂದ್ ನಿಮಿಷ. ಅದು ನಿನ್ ಬಗ್ಗೆ ಒಂದ್ ವಿಷಯ ಕೇಳ್ಪಟ್ಟಲ್ಲ, ನಿಜನಾ? ಏನ್ ವಿಷಯ? ಒಂದ್ ಸಿಗರೇಟ್ ಇದೆಯಾ? ನಂತ ಸಿಗರೇಟ್ ಎಲ್ಲಿ ಬರ್ತಾಯ್ತಪ್ಪ? ಕೊಡು. ಅದ್ ಸರಿ, ಅದೇನೋ ಕೇಳಲ್ಪಟ್ಟೆ ಅಂದ್ಯಲ್ಲ, ಏನ್ ವಿಷಯ? ಅದು ನಿನ್ ಹತ್ರ ಬೀಡಿದೆ ಅಂತ ಕೇಳ್ಪಟ್ಟಿದ್ದೇನೋ ನಿಜ? ಹಾಗೆ ಬೆಂಕಿ ಪಣ್ಣದಿದೆ ಅಂತ ಕೇಳ್ಪಟ್ಟಲ್ಲ? ಎಲ್ಲ ಸುಳ್ಳು, ನಿಜ ಅಲ್ಲ. ಏನೋ ಕರ್ದ ಅಂತ ಬಂದ್ರೆ ಕೆಲಸ ಮಾಡ್ಕೋ ಹೋಗ್ಯಾ. ಏನ್ ಹುಡುಕ್ತಾ ಇದ್ದೀರಾ? ಏನಿಲ್ಲ ಅದಕ್ಕೆ.
ಇದೇ ತಾನೆ? ಅಲ್ಲಲ್ಲ. ತಗೊಳ್ಳಿ, ಪರವಾಗಿಲ್ಲ ತಗೊಳ್ಳಿ. ಥ್ಯಾಂಕ್ಸ್ ಅದಕ್ಕೆ. ಒಂದ್ ನಿಮಿಷ, ಒಲೆ ಮೇಲೆ ಕಾಯೋಕ್ ನೀರಿಟ್ಟಿದ್ದೀನಿ, ಬಿಸಿಯಾದ ಕೂಡ್ಲೆ ನಾನೇ ಕರಿತೀನಿ. ನಾನೇ ನಮ್ಮ ಬಿಸಿನೀರು ಉಪಯೋಗಿಸ್ತೀನಿ, ತಣ್ಣೀರ್ ತಾನೇ ಉಪಯೋಗಿಸೋದು. ಹನಿ ಬೀಳೋ ಹೊತ್ನಲ್ಲಿ ತಣ್ಣೀರ್ ಸ್ನಾನ ಮಾಡ್ಬಾರ್ದು ಬಾವಾ. ಹನಿ ಬೀಳ್ತಾ ಇದೆಯಾ? ಬಿಸಿಲು ತಲೆ ಸುಡ್ತಾ ಇದೆ, ಏನಮ್ಮ ಹೇಳ್ತಾ ಇದೀಯ ನೀನು? ಅಲ್ಲ ಬಾವಾ, ಬಿಸಿಲು ಕಾಲದಲ್ಲೂ ಬಿಸಿನೀರಲ್ಲೇ ಸ್ನಾನ ಮಾಡ್ಬೇಕು. ಓಹೋ, ಚಿಕ್ಕ ಯಜಮಾನ್ರು. ಅದಕ್ಕೆ ನೀವು ಕಾವಲು. ಬಹಳ ಚೆನ್ನಾಗಿದೆ, ಒಳ್ಳೆ ಮೈದಾ, ಒಳ್ಳೆ ಅತ್ತಿಗೆ. ಹೌದು, ಏನ್ ಸೇರ್ತಾ ಇದ್ದಾರೆ? ಬೀಡಿ. ಬೀಡಿ ಬಹಳ ಚೆನ್ನಾಗಿದೆ. ಬೀಡಿ ಗಿಡಿ ಸೇದಿ ಆರೋಗ್ಯನ ಹಾಳು ಮಾಡ್ಕೋಬೇಡ ಅಂತ ಹೇಳು. ಯಾವ್ದೋ ಒಳ್ಳೆ ಸಿಗರೇಟ್ ಸಿಗುತ್ತಂತಲ್ಲಮ್ಮ, ಅದನ್ನು ಉಪಯೋಗಿಸಕ್ ಹೇಳು. ನಾನ್ ಕೊಟ್ಟೆ ಅಂತ ಹೇಳ್ಬೇಡ ಏನು. ಅಪ್ಪ, ಕಾಫಿ ಅಲ್ಲೇ ಇಟ್ಬಿಡಿ. ನಾನು ಐರನ್ ಮಾಡ್ಕೊಡ್ಲಾ? ನಾನು ಐರನ್ ಮಾಡ್ಕೊಡ್ಲಾ ಅಂದೆ. ಬೇಡ. ಪರವಾಗಿಲ್ಲ, ನೀವ್ ಹೋಗಿ ಸ್ನಾನ ಮಾಡ್ಕೊಂಬನ್ನಿ, ಅಷ್ಟ್ರಲ್ಲಿ ರೆಡಿ ಮಾಡಿರ್ತೀನಿ. ಇಲ್ಲ ಬೇಡ. ನನ್ ಬಟ್ಟೆನೂ ಐರನ್ ಮಾಡ್ಕೋಬೇಕು, ಹಾಗೆ ನಿಮ್ದು ಮಾಡಿಟ್ಟಿರ್ತೀನಿ. ನೀವ್ ಹೋಗಿ ಸ್ನಾನ ಮಾಡ್ಕೊಂಬನ್ನಿ. ಸರಿ. ಕಾಫಿ ಬಿಸಿ. ನನ್ ಬಟ್ಟೆ ಅಲ್ಲೇ ಇದೆ, ಅಲ್ಲೇ ಇದೆ. ಅಯ್ಯೋ, ಆ ಬಟ್ಟೆ ಹಾಕೊಂಡು ಹೋಗ್ತೀರಾ? ತುಂಬಾ ಸೈವಾಗಿರುತ್ತೆ. ಏನದ್ ಕೆಟ್ಟ ಅಭ್ಯಾಸ? ಯಾವಾಗ ನೋಡಿದ್ರು ಉಗುರು ಕಚ್ತಾ ಇರೋದು? ಅಭ್ಯಾಸ ಫಲ. ಅತಿಗೆ ನಿಮ್ಗೊಂದು ವಿಷಯ ಗೊತ್ತಾ? ಬುದ್ಧಿಶಾಲಿಗಳು ಯಾವಾಗ್ಲೂ ಉಗುರು ಕಡಿತಾನೆ ಇರ್ತಾರೆ. ಬುದ್ಧಿಶಾಲಿಗಳು ಕಡಿತಾರ ಸರಿ, ನೀವ್ ಯಾಕೆ ಕಡಿತಾ ಇರ್ತೀರಾ? ಕಚ್ಬಿಟ್ರಿ. ಇರಿ, ಈಗ ಬರ್ತೀನಿ. ಕಾಲ್ ಮಾಡಿಸಿ. ಯಾಕತ್ಗೆ? ಕಾಲ್ ಮಾಡಿಸಿ. ಕೈ ಕೊಡಿ, ಕೈ ಕೊಡಿ. ಅತ್ಗೆ ಏನಕ್ಕಿದೆಲ್ಲ? ಇನ್ಮೇಲೆ ಯಾವತ್ತೂ ಉಗುರು ಕಡಿಬಾರ್ದು, ಅರ್ಥ ಆಯ್ತಾ? ಆ ಕೈ. ಬನ್ನಿ ಸಾಹೇಬ್ರೆ, ಯಾಕೆ ಲೇಟು? ಯಾವಾಗ ನೋಡಿದ್ರು ಉಗುರು ಕಡಿತಾ ಇರ್ತಾರೆ. ಇನ್ಮೇಲೆ ಉಗುರು ಕಡಿಬಾರ್ದು ಅಂತ ನೇಲ್ ಪಾಲಿಶ್ ಹಚ್ತಾ ಇದ್ದೀನಿ. ಒಳ್ಳೆ ಕೆಲಸ ಮಾಡಿದೆ. ನಾನು ಇವ್ರಿಗೆ ಎಷ್ಟೋ ಸಲ ಹೇಳಿದ್ದೀನಿ ಉಗುರು ಕಡಿಬೇಡ ಅಂತ. ನನ್ನ ಮಾತೆ ಕೇಳೋದಿಲ್ಲ. ಈಗ ನೀನ್ ಬಂದಾಯ್ತಲ್ಲ, ಇನ್ಮೇಲೆ ಸರಿ ಹೋಗ್ತಾನೆ. ಈಗೇನ್ ಮಾಡ್ತೀರಾ? ಮತ್ತೆ ಕಡಿತೀನಿ. ನಾನ್ ಮತ್ತೆ ಮತ್ತೆ ಹಚ್ತಾನೆ ಇರ್ತೀನಿ. ಓಕೆ? ಅಣ್ಣ, ಏನಪ್ಪ ನಿಮ್ಮಿಬ್ಬರದು ಸೂಪರ್ ಜೋಡಿ. ಏನಣ್ಣ, ಅದು ಎಷ್ಟು ಬೇಗ ಹೆಂಡತಿಗೆ